ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಕದನಗಳು, ಇಂಡಿಯನ್ ಹಿಸ್ಟ್ರಿಯಲ್ಲಿರುವಂತಹ ಪ್ರಮುಖ ಕದನಗಳ ಬಗ್ಗೆ, ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಪ್ರತಿ ಯುದ್ಧಗಳು ಕೂಡ ಇಂಪಾರ್ಟೆಂಟ್ ಆಗಿರೋ ಯುದ್ಧಗಳಾಗಿದ್ದು ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹಿಡಾಸ್ಪಿಸ್ ಕದನ, ದ ವಾರ್ ಆಫ್ ಹಿಡಾಸ್ಪಿಸ್ ಅಂತ ಕರಿತೀವಲ್ಲ, ಇದು ಯಾವಾಗ ನಡೀತು? ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 326ರಲ್ಲಿ ನಡೆಯುತ್ತೆ ಹಿಡಾಸ್ಪಿಸ್ ಕದನ. ಇತಿಹಾಸದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ವಾರ್ ಇದು. ಯಾಕಂದರೆ ಈ ಹಿಡಾಸ್ಪಿಸ್ ಕದನ ಇದೆಯಲ್ಲ, ಇದು ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದಂತಹ ಒಂದು ಕದನವಾಗಿದೆ. ಇದು ಭಾರತದಲ್ಲಿ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಭಾರತದಲ್ಲಿ ಅವನಿಗೆ ಪ್ರತಿರೋಧ ಒಡ್ಡಿದಂತಹ ಒಬ್ಬ ಹಿಂದೂ ರಾಜ ಯಾರು ಕೇಳಿದ್ರೆ ಆತ ಪೋರಸ್. ಈ ಒಂದು ಹಿಡಾಸ್ಪಿಸ್ ಕದನದಲ್ಲಿ ಅಲೆಕ್ಸಾಂಡರ್ ಜಯಶಾಲಿ ಆಗ್ತಾನೆ. ಸೊ ಇದು ಕ್ರಿಸ್ತಪೂರ್ವ 326ರಲ್ಲಿ ನಡೆಯುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಳಿಂಗ ಕದನ ಯಾವಾಗ ನಡೆಯಿತು? ಇದು ಕೂಡ ಇತಿಹಾಸದ ಒನ್ ಆಫ್ ದ ಇಂಪಾರ್ಟೆಂಟ್ ವಾರ್ ಅಂತ ಹೇಳ್ಬೋದು. ಇದು ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ ಕಳಿಂಗ ಕದನ. ಕಳಿಂಗ ಕದನ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೌರ್ಯ ದೊರೆ ಅಶೋಕ ವರ್ಸಸ್ ಮೌರ್ಯರ ದೊರೆ ಅಶೋಕ ಮತ್ತು ಅನಂತ ಪದ್ಮನಾಭನ ನಡುವೆ ನಡೆದಿರುವಂಥ ಒಂದು ಯುದ್ಧ ಇದು. ಇದರಲ್ಲಿ ಅಶೋಕ ಜಯಶಾಲಿ ಆಗ್ತಾನೆ, ಮೌರ್ಯ ಅಶೋಕ. ಕಳಿಂಗ ಕದನ ಯಾಕೆ ಇತಿಹಾಸದಲ್ಲಿ ತುಂಬ ಪ್ರಮುಖವಾದಂಥ ಕದನ ಆಗುತ್ತೆ ಕೇಳಿದ್ರೆ, ಕಳಿಂಗ ಯುದ್ಧದ ನಂತರ ಕಳಿಂಗ ಯುದ್ಧದ ಘೋರಗಳನ್ನು, ಕಳಿಂಗ ಯುದ್ಧದ ಒಂದು ಅವನತಿಯನ್ನು ನೋಡಿದಂತಹ ಅಶೋಕ ಆನಂತರ ಯುದ್ಧವನ್ನು ತ್ಯಜಿಸ್ತಾನೆ ಮತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ, ಯುದ್ಧವನ್ನು ತ್ಯಜಿಸ್ತಾನೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ವಾರ್ ಅಂತಲೇ ಹೇಳ್ಬೋದು. ಸಿಂಧ್ ಕದನ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಕ್ರಿಸ್ತ ಶಕ 712ರಲ್ಲಿ ನಡೆಯಿತು. ಮುಂದಿನ ಎಲ್ಲ ಪ್ರಶ್ನೆಗಳು ಕ್ರಿಸ್ತ ಶಕದಲ್ಲಿ ನಡೆದಿರುವಂಥ ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಹಾಗಾಗಿ ಸಪ್ರೇಟಾಗಿ ಏನು ಬರೆಯೋಕ್ಕೆ ಹೋಗಿಲ್ಲ. ಸೊ ಕ್ರಿಸ್ತ ಶಕ 712ರಲ್ಲಿ ಸಿಂಧ್ ಕದನ ನಡೆಯುತ್ತೆ. ಈ ಸಿಂಧ್ ಕದನ ಇದೆಯಲ್ಲ, ಸಿಂಧ್ ಕದನ ಮೊಹಮ್ಮದ್ ಕಾಸಿಂ ಮತ್ತು ರಾಜ ದಹೀರ್ ಸಿಂಗ್ ನಡುವೆ ನಡೆದಿರುವಂಥ ಕದನ ಇದು ಸಿಂಧ್ ಕದನ. ಸೊ ಇದರಲ್ಲಿ ಮೊಹಮ್ಮದ್ ಕಾಸಿಂ ಜಯಶಾಲಿ ಆಗ್ತಾನೆ. ಮೊದಲ ತರೈನ್ ಯುದ್ಧ ಯಾವಾಗ ನಡೆಯಿತು? ಫಸ್ಟ್ ತರೈನ್ ವಾರ್ ಯಾವಾಗ ಆಯಿತು ಅಂತೇಳಿ. ಸರಿಯಾದ ಉತ್ತರ 1191ರಲ್ಲಿ ಮೊದಲ ತರೈನ್ ಯುದ್ಧ ಆಗುತ್ತೆ. ಮೊದಲ ತರೈನ್ ಯುದ್ಧ ಒನ್ ಆಫ್ ದ ಇಂಪಾರ್ಟೆಂಟ್ ವಾರ್ ಅಂತ ಹೇಳ್ಬೋದು. ಇದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುವಂಥ ಒಂದು ಯುದ್ಧ ಇದು. ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುವಂಥ ಯುದ್ಧ. ಈ ಒಂದು ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಜಯಶಾಲಿ ಆಗ್ತಾನೆ. ಸೊ ಎರಡನೇ ತರೈನ್ ಕದನ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಇದು 1192ರಲ್ಲಿ ನಡೆಯುತ್ತೆ ಎರಡನೇ ತರೈನ್ ಯುದ್ಧ. ಇದು ಕೂಡ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುವಂಥ ಕದನ. ಇಲ್ಲಿ ಇತಿಹಾಸ ಒಂದು ಪಾಠವನ್ನು ಕಲಿಸುತ್ತೆ. ಏನು ಕೇಳಿದ್ರೆ, ಮೊದಲ ತರೈನ್ ಯುದ್ಧದಲ್ಲಿ ಜಯಶಾಲಿಯಾದ ಪೃಥ್ವಿರಾಜ್ ಚೌಹಾಣ್ ಗೋರಿಯನ್ನು ಹಾಗೆ ಬಿಟ್ಟು ಕಳಿಸಿರ್ತಾನೆ, ಆತನನ್ನು ಕ್ಷಮಿಸಿ ಕಳಿಸಿರ್ತಾನೆ. ಬಟ್ ಎರಡನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ. ಮೂರನೇ ತರೈನ್ ಕದನ ಯಾವಾಗ ನಡೆಯಿತು? ಸರಿಯಾದ ಉತ್ತರ 1215ರಲ್ಲಿ ನಡೆಯುತ್ತೆ ಮೂರನೇ ತರೈನ್ ಯುದ್ಧ. ಇದು ಇಲ್ತಮಶ್ ಮತ್ತು ಕೇಳ್ತಾರೆ ಮೂರನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತೇಳಿ. ಇಲ್ತಮಶ್ ಮತ್ತು ಕುಬಾಚಾ ನಡುವೆ ನಡೆಯಿತು. ಇದರಲ್ಲಿ ಇಲ್ತಮಶ್ ಜಯಶಾಲಿ ಆಗ್ತಾನೆ. ಚಂದಾವರ ಕದನ ಯಾವಾಗ ನಡೆಯಿತು? ಸರಿಯಾದ ಉತ್ತರ 1194ರಲ್ಲಿ ಚಂದಾವರ ಕದನ ನಡೆಯಿತು. ಇದು ಮೊಹಮ್ಮದ್ ಗೋರಿ ವರ್ಸಸ್ ಕನೌಜ್ನ ದೊರೆ ಜಯಚಂದ ಈತ ಕನೌಜ್ನ ದೊರೆ ಆಗಿರ್ತಾನೆ. ಕನೌಜ್ ದೊರೆ ಜಯಚಂದ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೆಯುವಂಥ ಕದನ ಇದು ಚಂದಾವರ ಕದನ. ಸೊ ಚಂದಾವರ ಕದನದಲ್ಲಿ ಜಯಶಾಲಿ ಆಗಿದ್ದು ಅಗೇನ್ ಮೊಹಮ್ಮದ್ ಗೋರಿ.
ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು? ಸೊ ಮೊದಲ ಪಾಣಿಪತ್ ಕದನ 1526 ಏಪ್ರಿಲ್ 21ರಂದು ನಡೆಯಿತು. ಏಪ್ರಿಲ್ 21 ನೋಡಿ, ಇದು ಕೂಡ ಇತಿಹಾಸದ ಪ್ರಮುಖವಾದ ಒಂದು ಕದನವಾಗಿದೆ, ಮೊದಲ ಪಾಣಿಪತ್ ಕದನ. ಸೊ ಮೊದಲ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಈ ಒಂದು ಮೊದಲ ಪಾಣಿಪತ್ ಕದನದಲ್ಲಿ ಬಾಬರ್ ಜಯಶಾಲಿ ಆಗ್ತಾನೆ. ಕಣ್ವಾ ಕದನ ಯಾವಾಗ ನಡೆಯಿತು? ಕಣ್ವಾ ಕದನದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಯಾವಾಗ ನಡೀತು ಅಂತೇಳಿ. 1527 ಮಾರ್ಚ್ 16ರಂದು ಕನ್ವಾ ಕದನ ನಡೀತು. ಕನ್ವಾ ಕದನ ಹಾಗಾದ್ರೆ ಯಾರ ನಡುವೆ ನಡೀತು ಅಂತ ಕೇಳಿದ್ರೆ ಬಾಬರ್ ಮತ್ತು ರಾಣಾ ಸಂಘ. ಬಾಬರ್ ಮತ್ತು ರಾಣಾ ಸಂಘ. ನೋಡಿ, ಈ ರಾಣಾ ಸಂಘ ಯಾವ ರಾಜ್ಯದ ದೊರೆಯಾಗಿದೆ ಅಂತ ಕೇಳಬಹುದು? ಮೇವಾರದ ರಾಣಾ ಸಂಘ ನಡುವೆ ಈ ಒಂದು ಕನ್ವಾ ಕದನ ನಡೆಯುತ್ತೆ. ಸೊ ಕನ್ವಾ ಕದನದಲ್ಲಿ ಜಯಶಾಲಿ ಆಗಿದ್ದು ಬಾಬರ್ ಜಯಶಾಲಿ ಆಗ್ತಾನೆ. ಘಾರ್ಗಾ ಕದನ ಯಾವಾಗ ನಡೆಯಿತು? ಸೊ ಘಾರ್ಗಾ ಕದನ 1529 ಮೇ 6ರಂದು ನಡೆಯಿತು. ಮೇ 6ರಂದು ಈ ಘಾರ್ಗಾ ಕದನ ನಡೀತು. ಹಾಗಾದರೆ ಘಾರ್ಗಾ ಕದನ ಯಾರ ನಡುವೆ ನಡೀತು ಕೇಳಿದ್ರೆ ಬಾಬರ್ ಮತ್ತು ಮೊಹಮ್ಮದ್ ಲೋಧಿ. ಬಾಬರ್ ಅಂಡ್ ಮೊಹಮ್ಮದ್ ಲೋಧಿ ನಡುವೆ ನಡೆಯಿತು. ಈ ಮೊಹಮ್ಮದ್ ಲೋಧಿ ಯಾವ ರಾಜ್ಯದ ಅರಸ ಆಗಿದೆ ಕೇಳಿದ್ರೆ ಮೊಹಮ್ಮದ್ ಲೋಧಿ ಆಫ್ಘನ್ ದೊರೆಯಾಗಿದ್ದ. ಇದರಲ್ಲಿ ಕೂಡ ಬಾಬರ್ ಜಯಶಾಲಿ ಆಗ್ತಾನೆ. ಚೌಸಾ ಕದನ ಯಾವಾಗ ನಡೆಯಿತು? ಸೊ ಚೌಸಾ ಕದನ 1539 ಜೂನ್ 26ರಂದು ನಡೆಯಿತು. ಜೂನ್ 26ರಂದು ಚೌಸಾ ಕದನ ನಡೀತು. ಇದು ಶೇರ್ ಶಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆದಂಥ ಕದನ. ಶೇರ್ ಶಾ ಸೂರಿ ಮತ್ತು ಹುಮಾಯೂನ್ ಇವರ ನಡುವೆ ನಡೆದಂಥ ಕದನ. ಇದರಲ್ಲಿ ಶೇರ್ ಶಾ ಸೂರಿ ಜಯಶಾಲಿ ಆಗ್ತಾನೆ. ಚೌಸಾ ಕದನ. ಕನೌಜ್ ಕದನ ಯಾವಾಗ ನಡೀತು? ಇದು ಕೂಡ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. 1540ರಲ್ಲಿ ಈ ಕನೌಜ್ ಕದನ ನಡೆಯುತ್ತೆ. ಸೊ ಕನೌಜ್ ಕದನ ಯಾರ ನಡುವೆ ನಡೀತು ಅಂತ ಕೇಳಿದ್ರೆ ಇದು ಶೇರ್ ಶಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆದ ಕದನ. ಶೇರ್ ಶಾ ಸೂರಿ ಹಾಗೆ ಹುಮಾಯೂನ್. ಇವರಿಬ್ಬರ ನಡುವೆ ನಡೆದಂಥ ಕದನ ಇದು ಕನೌಜ್ ಕದನ. ಇದರಲ್ಲಿ ಶೇರ್ ಶಾ ಸೂರಿ ಗೆಲುವನ್ನು ಸಾಧಿಸ್ತಾನೆ. ಇದಕ್ಕೆ ಇನ್ನೊಂದು ಹೆಸರಿದೆ ಕನೌಜ್ ಕದನಕ್ಕೆ, ಬೆಲಗ್ರಾಮ ಕದನ. ನೆನಪಿರಲಿ, ಬೆಲಗ್ರಾಮ ಕದನ ಅಂತಲೂ ಕೂಡ ಕೇಳ್ಬೋದು. ಸೊ ಬೆಲಗ್ರಾಮ ಕದನ ಅಥವಾ ಚೌಸಾ ಕದನ, ಕನೌಜ್ ಕದನ ಶೇರ್ ಶಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆಯುತ್ತೆ. ಸೊ ಇದರಲ್ಲಿ ಜಯಶಾಲಿ ಆಗಿದ್ದು ಶೇರ್ ಶಾ ಸೂರಿ. ಎರಡನೇ ಪಾಣಿಪತ್ ಕದನ ಯಾವಾಗ ನಡೀತು? ಸರಿಯಾದ ಉತ್ತರ ನವೆಂಬರ್ 5, 1556. 1556 ನವೆಂಬರ್ 5ರಂದು ಎರಡನೇ ಪಾಣಿಪತ್ ಕದನ ನಡೀತು. ಇದು ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೆದಂಥ ಕದನ. ಅಕ್ಬರ್ ವರ್ಸಸ್ ಹೇಮು. ತುಂಬ ಸರಿ ಕೇಳಿದ್ದಾರೆ ಎರಡನೇ ಪಾಣಿಪತ್ ಕದನ ಯಾವಾಗ ನಡೀತು ಅಂತೇಳಿ. 1556 ನವೆಂಬರ್ 5ರಲ್ಲಿ ನಡೀತು ಅಕ್ಬರ್ ಮತ್ತು ಹೇಮುವಿನ ನಡುವೆ. ಸೊ ಅಕ್ಬರ್ ಇದರಲ್ಲಿ ಜಯಶಾಲಿ ಆಗ್ತಾನೆ. ತಾಳಿಕೋಟೆ ಕದನ ಯಾವಾಗ ನಡೀತು? ಇಂಪಾರ್ಟೆಂಟ್ ವಾರ್ ಇದು. ಸರಿಯಾದ ಉತ್ತರ 1565. ತಾಳಿಕೋಟೆ ಕದನ ತುಂಬ ಇಂಪಾರ್ಟೆಂಟ್ ಕದನ, ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಪತನವಾದ ಕದನ. ಇದಕ್ಕೆ ಇನ್ನೊಂದು ಹೆಸರಿದೆ ರಕ್ಕಸ ತಂಗಡಿ ಯುದ್ಧ. ರಕ್ಕಸ ತಂಗಡಿ ಕದನ. ಸೊ 1565 ಈ ಒಂದು ತಾಳಿಕೋಟೆ ಕದನ ನಡೆಯೋದು 1565 ಜನವರಿ 23ರಲ್ಲಿ ಶುರುವಾಗುತ್ತಿದ್ದು. ಸೊ ಇದು ಯಾರ ನಡುವೆ ನಡೀತು ಅಂತ ಕೇಳಿದ್ರೆ ದಕ್ಕನ್ ಸುಲ್ತಾನರು ಮತ್ತು ವಿಜಯನಗರ ಅರಸರ ನಡುವೆ ನಡೆಯುವಂಥ ಒಂದು ಕದನ ಇದು. ದಕ್ಕನ್ನ ಸುಲ್ತಾನರು ವರ್ಸಸ್ ವಿಜಯನಗರ ಅರಸರು, ಅದರಲ್ಲೂ ಅಳಿಯ ರಾಮರಾಯ. ವಿಜಯನಗರ ಅರಸರು
ಸೊ ದಖನ್ ಸುಲ್ತಾನರೆಲ್ಲ ಒಗ್ಗಟ್ಟಾಗಿ ಅಳಿಯ ರಾಮರಾಯನ ಸೋಲಿಸೋದ್ರ ಮೂಲಕ ಇಡೀ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂಥ ಕದನ ಇದು ತಾಳಿಕೋಟೆ ಕದನ. ಇದಕ್ಕೆ ರಕ್ಕಸ ತಂಗಡಿ ಕದನ ಅನ್ನೋ ಹೆಸರು ಕೂಡ ಇದೆ. ಹಳದಿ ಘಾಟ್ ಕದನ ಯಾವಾಗ ನಡೀತು? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ 18 ಜೂನ್ 1576ರಲ್ಲಿ ನಡೀತು. 1576 18 ಜೂನಲ್ಲಿ ಹಳದಿ ಘಾಟ್ ಕದನ ನಡೀತು. ಸೊ ಈ ಹಳದಿ ಘಾಟ್ ಕದನ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ನಡುವೆ ನಡೆದಿರುವಂಥ ಕದನ. ಅಕ್ಬರ್ ವರ್ಸಸ್ ರಾಣಾ ಪ್ರತಾಪ್. ರಾಣಾ ಪ್ರತಾಪ್ ನಡುವೆ ನಡೆದಂಥ ಕದನ ಇದು ಹಳದಿ ಘಾಟ್ ಕದನ. ಹಳದಿ ಘಾಟ್ ಕದನದಲ್ಲಿ ಕೂಡ ಅಕ್ಬರ್ ಜಯಶಾಲಿ ಆಗ್ತಾನೆ. ಮೊದಲ ಕರ್ನಾಟಿಕ್ ಕದನ, ಫಸ್ಟ್ ಕರ್ನಾಟಿಕ್ ವಾರ್ ಯಾವಾಗ ನಡೀತು? ಸರಿಯಾದ ಉತ್ತರ 1740ರಿಂದ 1748ರವರೆಗೆ ಮೊದಲ ಕರ್ನಾಟಿಕ್ ಕದನ ನಡೆಯುತ್ತೆ. ಮೊದಲ ಕರ್ನಾಟಿಕ್ ಕದನ ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ಮತ್ತು ನವಾಬ್ ಅನ್ವರುದ್ದೀನ್ ನಡುವೆ ನಡೆಯುವಂಥ ಕದನ. ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ವರ್ಸಸ್ ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ಮತ್ತು ನವಾಬ್ ಅನ್ವರುದ್ದೀನ್. ನವಾಬ್ ಅನ್ವರುದ್ದೀನ್ ನಡುವೆ ನಡೆದಂಥ ಕದನ ಇದು ಮೊದಲ ಕರ್ನಾಟಿಕ್ ಕದನ. ಇದರಲ್ಲಿ ಫ್ರೆಂಚ್ ಗವರ್ನರ್ ಡ್ಯೂಪ್ಲೆ ಜಯಶಾಲಿ ಆಗ್ತಾನೆ. ಎರಡನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೀತು? ಸರಿಯಾದ ಉತ್ತರ 1749ರಿಂದ 54ರವರೆಗೆ ಸೆಕೆಂಡ್ ಕರ್ನಾಟಿಕ್ ವಾರ್ ಆಗುತ್ತೆ. ಎರಡನೇ ಕರ್ನಾಟಿಕ್ ಕದನ ಆಗುತ್ತೆ. ಸೊ ಎರಡನೇ ಕರ್ನಾಟಿಕ್ ಕದನ ಇದೆಯಲ್ಲ, ಫ್ರೆಂಚ್ ಮತ್ತು ಬ್ರಿಟಿಷ್ ನಡುವೆ ನಡೆದಂಥ ಕದನ ಇದು. ಫ್ರೆಂಚ್ ವರ್ಸಸ್ ಬ್ರಿಟಿಷ್. ಸೊ ಎರಡನೇ ಕರ್ನಾಟಿಕ್ ಕದನದಲ್ಲಿ ಗೆಲ್ಲುವರು ಯಾರು ಕೇಳಿದ್ರೆ ಬ್ರಿಟಿಷರು ಗೆಲ್ತಾರೆ. ಇನ್ನು ಮೂರನೇ ಕರ್ನಾಟಿಕ್ ಕದನ, ಮೂರನೇ ಕರ್ನಾಟಿಕ್ ಯುದ್ಧ ಯಾವಾಗಾಯಿತು? ಸರಿಯಾದ ಉತ್ತರ 1756ರಿಂದ 63ರವರೆಗೆ ಮೂರನೇ ಕರ್ನಾಟಿಕ್ ಕದನ ಆಗುತ್ತೆ. ಮೂರನೇ ಕರ್ನಾಟಿಕ್ ಕದನ ಕೂಡ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ನಡೆಯುವಂಥ ಕದನ. ಮೂರನೇ ಕರ್ನಾಟಿಕ್ ಕದನದ ನಂತರ ಫ್ರೆಂಚರು ಭಾರತವನ್ನು ಬಿಟ್ಟು ಹೊರಟೋಗ್ತಾರೆ. ಸೊ ಇದರಲ್ಲಿ ಕೂಡ ಬ್ರಿಟಿಷರೇ ಜಯಶಾಲಿ ಆಗ್ತಾರೆ. ಪ್ಲಾಸಿ ಕದನ ಯಾವಾಗ ನಡೀತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ಸರಿಯಾದ ಉತ್ತರ 1757. ಪ್ಲಾಸಿ ಕದನ ಬ್ರಿಟಿಷರ ಒಂದು ಅಧಿಕೃತ ಪಾರಂಪರ್ಯಕ್ಕೆ, ಅಧಿಕೃತ ರಾಜ್ಯಭಾರಕ್ಕೆ ಮುನ್ನುಡಿ ಇಟ್ಟಂತಹ ಒಂದು ಕದನ ಇದು ಪ್ಲಾಸಿ ಕದನ. ಸೊ ಪ್ಲಾಸಿ ಕದನ 1757ರಲ್ಲಿ ಆಗುತ್ತೆ. ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದೌಲ್, ರಾಬರ್ಟ್ ಕ್ಲೈವ್ ವರ್ಸಸ್ ಸಿರಾಜುದೌಲ್ ನಡುವೆ ನಡೆದಂಥ ಕದನ. ಸಿರಾಜುದೌಲ್ ನಡುವೆ ಕದನ. ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ ರಾಬರ್ಟ್ ಕ್ಲೈವ್ನ ನೇತೃತ್ವದಲ್ಲಿ. ವಾಂಡಿವಾಶ್ ಕದನ ಯಾವಾಗ ನಡೀತು? ಸರಿಯಾದ ಉತ್ತರ 1760ರಲ್ಲಿ ವಾಂಡಿವಾಶ್ ಕದನ ನಡೆಯುತ್ತೆ. 1760. ಇದು ಕೂಡ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ನಡೆಯುವಂಥ ಒಂದು ಕದನ. ಬ್ರಿಟಿಷ್ ವರ್ಸಸ್ ಫ್ರೆಂಚ್. ಸೊ ಇದರಲ್ಲಿ ಕೂಡ ಬ್ರಿಟಿಷರೇ ಜಯಶಾಲಿ ಆಗ್ತಾರೆ. ಮೂರನೇ ಪಾಣಿಪತ್ ಕದನ ಯಾವಾಗ ನಡೀತು? ಮೂರನೇ ಪಾಣಿಪತ್ ಕದನ 14 ಜನವರಿ 1761ರಲ್ಲಿ ನಡೆಯಿತು. 14 ಜನವರಿ 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೀತು. ಇದು ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೆದಂಥ ಕದನ. ಅಹಮದ್ ಶಾ ಅಬ್ದಾಲಿ ವರ್ಸಸ್ ಮರಾಠರ ನಡುವೆ ನಡೆದಂಥ ಕದನ. ಇದರಲ್ಲಿ ಅಹಮದ್ ಶಾ ಅಬ್ದಾಲಿನೇ ಜಯಶಾಲಿ ಆಗ್ತಾನೆ. ಬಕ್ಸಾರ್ ಕದನ ಯಾವಾಗ ನಡೀತು? ಬಕ್ಸಾರ್ ಕದನ 1764ರಲ್ಲಿ ಆಗುತ್ತೆ. 1764. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಮೀರ್ ಕಾಸಿಂ, ಬಂಗಾಳದ ಮೀರ್ ಕಾಸಿಂ, ಶುಜಾವುದ್ದೌಲಾ, ಅವಧ್ನ ನವಾಬನಾದ ಶುಜಾವುದ್ದೌಲಾ, ಹಾಗೆಯೇ ಶಾ ಆಲಂ, ಎರಡನೇ ಶಾ ಆಲಂ ಮುಘಲ್ ದೊರೆ, ಇವರ ಮತ್ತು ಬ್ರಿಟಿಷ್ ಅಧಿಕಾರಿ ಹೆಕ್ಟರ್ ಮನ್ರೋ ನಡುವೆ ನಡೆದಂಥ ಒಂದು ಕದನ ಇದು. ಹೆಕ್ಟರ್ ಮನ್ರೋ ನಡುವೆ ನಡೆದಂಥ ಕದನ ಇದು. ಮೊದಲ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ 1767ರಿಂದ 69ರವರೆಗೆ ಫಸ್ಟ್ ಮೈಸೂರು, ಆಂಗ್ಲೋ ಮೈಸೂರು ವಾರ್ ನಡೆಯುತ್ತೆ. ಸೊ 1767ರಿಂದ 69ರವರೆಗೆ ನಡೆಯುವಂಥ ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ
ಹೈದರಾಲಿ ಗೆಲ್ತಾನೆ. ಇದು ಹೈದರಾಲಿ ಮತ್ತು ಬ್ರಿಟಿಷ್ ಸೈನ್ಯದ ನಡುವೆ ನಡೆದಂಥ ಕದನ. ಇದರಲ್ಲಿ ಹೈದರಾಲಿ ಜಯಶಾಲಿ ಆಗ್ತಾನೆ. ಎರಡನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು? ಸರಿ ಉತ್ತರ 1780ರಿಂದ 84ರವರೆಗೆ ನಡೆಯುತ್ತೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಕೂಡ ಹೈದರಾಲಿ ಮತ್ತು ಬ್ರಿಟಿಷ್ ನಡುವೆ ನಡೆಯುವಂಥ ಕದನ. ಹೈದರಾಲಿ ವರ್ಸಸ್ ಬ್ರಿಟಿಷ್. ಇದರಲ್ಲಿ ಬ್ರಿಟಿಷರು ಗೆಲ್ತಾರೆ. ಸೊ ಈ ಯುದ್ಧದ ಕೊನೆಯಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಈ ಯುದ್ಧದಲ್ಲಿ ಭಾಗಿಯಾಗ್ತಾನೆ. ಮೂರನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು? ಸೊ ಇದು ನೇರವಾಗಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಕದನ. 1790ರಿಂದ 92ರವರೆಗೆ ಈ ಕದನ ನಡೆಯುತ್ತೆ. ಸೊ ಇದರಲ್ಲಿ ಕೂಡ ಬ್ರಿಟಿಷರೇ ಗೆಲ್ತಾರೆ, ಬ್ರಿಟಿಷ್ ಮತ್ತು ಟಿಪ್ಪು ಸುಲ್ತಾನ್. ನಾಲ್ಕನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೀತು? ಸೊ ಟಿಪ್ಪುವಿನ ಒಂದು ರಾಜ್ಯಭಾರ ಅವನತಿ ಹೊಂದಿದಂಥ ಕದನ ಇದು. ಸೊ ಇದು 1799ರಲ್ಲಿ ನಡೆಯುತ್ತೆ. ಇದರಲ್ಲಿ ಟಿಪ್ಪು ಸುಲ್ತಾನ್ನ ಬ್ರಿಟಿಷರು ಸೋಲಿಸ್ತಾರೆ ಮತ್ತು ಆ ಮೂಲಕವಾಗಿ ಟಿಪ್ಪು ಸುಲ್ತಾನ್ನ ಒಂದು ರಾಜ್ಯಾಡಳಿತ ಅಂತ್ಯವಾಗುತ್ತೆ. ಚಿಲಿಯನ್ ಕದನ ಯಾವಾಗ ನಡೆಯಿತು? ಚಿಲಿಯನ್ ವಾರ್. ಸರಿಯಾದ ಉತ್ತರ ಇದು 1849ರಲ್ಲಿ ನಡೆಯುವಂಥ ಒಂದು ಯುದ್ಧ. ಇದು ಚಿಲಿಯನ್ ಕದನ. ಇದು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಸಿಖ್ ನಡುವೆ ನಡೆಯುವಂಥ ಕದನ. ಈಸ್ಟ್ ಇಂಡಿಯಾ ಕಂಪನಿ ವರ್ಸಸ್ ಸಿಖ್ ನಡೆಯುವಂಥ ಕದನ. ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಜಯಶಾಲಿ ಆಗುತ್ತೆ. ಭಾರತ ಚೀನಾ ಗಡಿ ಕದನ. ಭಾರತ ಮತ್ತು ಚೀನಾ ನಡುವೆ ನಡೆಯುವಂಥ ಗಡಿಯ ನಡುವಿನ ಕದನ ಯಾವಾಗ ಆಯಿತು? ಸರಿಯಾದ ಉತ್ತರ 1962. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಪಾಕಿಸ್ತಾನ ಕದನ ಯಾವಾಗ ನಡೀತು? ಭಾರತ ಪಾಕಿಸ್ತಾನ ನಡುವೆ ಮೊದಲ ಕದನ ಯಾವಾಗ ನಡೀತು ಕೇಳಿದ್ರೆ 1965ರಲ್ಲಿ ನಡೀತು. ಇದರಲ್ಲಿ ಭಾರತ ಜಯಶಾಲಿ ಆಗುತ್ತೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಎರಡನೇ ಕದನ ಯಾವಾಗ ನಡೀತು? ಸರಿಯಾದ ಉತ್ತರ 1971ರಲ್ಲಿ. ನೋಡಿ ಸ್ನೇಹಿತರೆ, ಇತಿಹಾಸದಲ್ಲಿ ಪ್ರಮುಖವಾದ ಕದನಗಳಿವು. ಯಾಕಂದರೆ 1962 ಭಾರತ ಚೀನಾ ವಾರ್, 1965 ಭಾರತ ಪಾಕಿಸ್ತಾನ್ ವಾರ್ ಮತ್ತು 1971 ಭಾರತ ಪಾಕಿಸ್ತಾನ ವಾರ್ ಟೈಮಲ್ಲಿ ನಾವು ಭಾರತ ಸರ್ಕಾರ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದುವರೆಗೆ ಕೇವಲ 3 ಬಾರಿ ಘೋಷಣೆ ಆಗಿದೆ. ಅದು ಈ ಕದನಗಳ ಟೈಮಲ್ಲಿ ಭಾರತ ಚೀನಾ ವಾರ್, ಭಾರತ ಪಾಕ್ ವಾರ್, ಭಾರತ ಪಾಕ್ ಸೆಕೆಂಡ್ ವಾರ್. ಸೊ 1971ರ ಭಾರತ ಪಾಕಿಸ್ತಾನ್ ವಾರ್ಲಿ ಭಾರತ ಗೆಲ್ತು. ಸೊ ಈ ಪ್ರಶ್ನೆ ನಿಮಗೆ ಕೊನೆಯ ಪ್ರಶ್ನೆ, ಕಾರ್ಗಿಲ್ ಕದನ ಯಾವಾಗ ನಡೀತು? ಆಪ್ಷನ್ಸ್ ಈ ರೀತಿ ಇದೆ: 1900, 1961, 1963, 1999. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.